ಇವತ್ತಿನ ಬ್ಲಾಗ್ ಅಲ್ಲಿ ನಮ್ ಕಾಲೇಜಿನ ಇಂಟರ್ವ್ಯೂ ಬಗ್ಗೆ ಬರುತ್ತೆ. ಇವಣ್ಣಂಗೆ ಇಂಟರ್ವ್ಯೂ ಮಾಡಿದಾಗ ಆವಣ್ಣ ಈ ತರ ಹೇಳ್ತು, ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಅದೇ ಶಾಕಲ್ಲಿ ನಾನು ಇನ್ನೊಬ್ಬನ್ ಕೇಳಕ್ಕೆ ಅಂತ ಹೋದಾಗ ಅವನು ಸಕ್ಕದಾಗ ಉತ್ತರ ಕೊಟ್ಟ. ಏನು ಅಂತ ಇವಾಗ ತಿಳಿಸ್ತಾರೆ. ಮನ್ಸು ದೊಡ್ಡದು. ಈಗ ನೋಡ್ರಿ, ಒಬ್ಬ ಪ್ರತಿಭೆ ತಾನಾಗ್ತಾನೆ ಹೊರ ಹೊಮ್ತಾನೆ. ಬೇಲಾದ್ರೆ ಬಂದು ಪಾಸ್ ಮಾಡಿಸ್ತೀರಣ, ಪಾಸ್ ಮಾಡ್ಸಲ್ಲ ತಾನೆ. ನಮ್ಮ ಎಕ್ಸಾಮ್ ನಮ್ ಇಷ್ಟ. ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಇವಣ್ಣಂಗೆ ಕೇಳಿದಾಗ ನಂದು ಹಾಕ್ಬೇಡ ಆಮೇಲೆ ನಾನು ಅದು ಹಾಕಿದೀನಿ. ಇವನು ನನ್ ಕ್ಯಾಮ್ರಾ ಓಪನ್ ಮಾಡ್ಕೊಂಡು ಮೈಕ್ ಇಟ್ಕೊಂಡೆಲ್ಲ ಬಂದಿದ್ಕೆ ಓಡೇ ಹೋಗ್ಬಿಟ್ರಲ್ಲ ಪೂರ್ತಿ ಜನ ಎಲ್ಲ. ಇವಣ್ಣ ನಮ್ ಸೀನಿಯರ್, ಆದ್ರೂ ವಿಡಿಯೋಗ್ ಬರಲ್ಲ ಅಂತ ಅರ್ತಿರ್ತಾರೆ. ನನ್ನ ಫ್ರೆಂಡ್ ನೋಗೆ ಅದೇ ಮಾತನ್ನ ಕೇಳಿದ್ರೆ ಅವ್ನು ದಾರ ಹೇಳ್ಕೊಂಡ್ ಕುತ್ಕೊಂಡಿದ್ದ. ಅದೇನು ಇವನು ಕೇಳಿದ್ರೆ ಮೀಟರ್ ಬೇಕು, ಮೀಟರ್ ಇದನ್ನೆಲ್ಲ ಮಾಡಿ ಮುಗಿಸಿ ಮನೆಗ್ ಬರ್ಬೇಕಾದ್ರೆ ಒಂದ್ ಯೋಚನೆ ಮಾಡಿದೆ. ನೀವೆಲ್ಲ ಇದನ್ನ ನೋಡಿ ಸುಮ್ನೆ ಸ್ವೈಪ್ ಮಾಡ್ತೀರಾ, ಆದ್ರೆ ಒಂದಾದ್ರೂ ಲೈಕ್ ಕೊಡ್ರಿ ಪ್ಲೀಸ್. ದಯವಿಟ್ಟು ಒಂದ್ ಲೈಕ್ ಕೊಡ್ರಿ, ನನಗೆ ಅದರಿಂದನೇ ಮೋಟಿವೇಟ್ ಆಗೋದು. ಪ್ಲೀಸ್ ಲೈಕ್ ಮೀ. ಅಷ್ಟೇ ಇವತ್ತಿನ ಬ್ಲಾಗು, ಮತ್ತೆ ಸಿಗೋಣ, ಬಾಯ್.